ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯರೇ, ಕೊನೆಗೂ ನಿಮ್ಮ ಖಾತೆಗಳಿಗೆ ಅಮೌಂಟ್ ಜಮಾ ಆಗಿದೆ. ಸೊ ಫೈನಲಿ 21ನೇ ಕಂತಿನ ಹಣ, ಗೃಹಲಕ್ಷ್ಮಿ ಹಣ ಏನ್ ಬರ್ಬೇಕಾಗಿತ್ತು ನಿಮ್ಮೆಲ್ಲರ ಖಾತೆಗೂ ಜಮಾ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಗೃಹಲಕ್ಷ್ಮಿಯರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣನ ಕೊನೆಗೂ ಸರ್ಕಾರ ಬಿಡುಗಡೆ ಮಾಡಿದೆ. ಸುಮಾರು 40 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರ ಅಕೌಂಟ್ಗಳಿಗೆ ಅಮೌಂಟ್ ಹೋಗಿದೆ ಅಂತ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿರುವಂತ ಸರ್ಕಾರ. ಸೊ ನಿಮಗೆ ಏನೇ ಡೌಟ್ಸ್ ಇದ್ರು ಏನೇ ಇದ್ರು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ವಿತ್ ಪ್ರೂಫ್ ಇವಾಗ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಇದು ನ್ಯೂಸ್ ಪೇಪರ್ ಆರ್ಟಿಕಲ್ ಅಲ್ಲೇನೆ ಬಂದಿರುವಂತ ಒಂದು ವಿಚಾರ. ಸೊ ನ್ಯೂಸ್ ಪೇಪರ್ ಆರ್ಟಿಕಲ್ ಅಲ್ಲೇ ಬಂದಿದೆ. ಏನು ಅಂತ ಅಂದ್ರೆ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಓದ್ತೀನಿ, ಏನು ಅಂತ ಕೇಳಿಸ್ಕೊಂಬಿಡಿ. ನೋಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ವರದಾನ ಅಂತ ಹಾಕಿದ್ದಾರೆ. ನಿನ್ನೆ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಶುಕ್ರವಾರ ಸಂಜೆ 4 ಗಂಟೆಗೆ ಅಮೌಂಟ್ ನ ರಿಲೀಸ್ ಮಾಡಿದಾರಂತೆ. ಯಾರಿಗೆ ರಿಲೀಸ್ ಮಾಡಿದ್ದಾರೆ ಅಂತ ಅಂದ್ರೆ ತಾಲೂಕು ಪಂಚಾಯಿತಿಗೆ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ನಾನು ಲಾಸ್ಟ್ ಟೈಮ್ ನಿಮ್ಗೆ ವಿಡಿಯೋ ಮಾಡಿದಾಗ ಹೇಳಿದೆ 3 ಹಂತಗಳಲ್ಲಿ ಇವಾಗ ಅಮೌಂಟ್ ನ ರಿಲೀಸ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತಾಲೂಕ್ ಪಂಚಾಯಿತಿಗೆ ವಾಪಸ್ ಹೋಗಿ ಅದಾದ್ಮೇಲೆ ನಮ್ಗೆ ಇನ್ನೊಂದು 2-3 ಪ್ರೋಸೆಸ್ ಆದ್ಮೇಲೆ ನಮ್ಗೆ ಡಿಬಿಟಿ ಮುಖಾಂತರ ಹಣ ಜಮಾ ಆಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದೆ. ಸೊ ನಿನ್ನೆ ಸಂಜೆ 4 ಗಂಟೆಗೆ ತಾಲೂಕು ಪಂಚಾಯಿತಿಗಳಿಗೆ ಹಣನ ವರ್ಗಾವಣೆ ಮಾಡಿ ಅಲ್ಲಿಂದ ಬರೋಬರಿ ಇವರು ಕೊಡ್ತಾ ಇರುವಂತ ಅಮೌಂಟ್ ಏನು ಅಂದ್ರೆ 40 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಮಾಡಲಾಗಿದೆ ಎನ್ನಲಾಗಿದೆ. ಸೊ 40 ಲಕ್ಷ ಮಹಿಳೆಯರ ಖಾತೆಗೆ 21ನೇ ಕಂತಿನ ಹಣ, ಅದು ಯಾವ ಕಂತಿನ ಹಣ? ಜೂನ್ ಕಂತಿನ ಹಣ. ಏನ್ 21ನೇ ಕಂತಿನ ಹಣ ಬರ್ಬೇಕಾಗಿದೆ, ಇದನ್ನ ನಾವು ಹಾಕಿದೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಪಕ್ಕದಲ್ಲೂ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಆರ್ಟಿಕಲ್ ನ ಬೇಕಾದ್ರೆ ನಿಮಗೆ ಡೌಟ್ ಇದ್ರೆ. ಸೊ ಆಮೇಲೆ ನಾನು ಮಾಡಿದಂತ ಪ್ರೀವಿಯಸ್ ವಿಡಿಯೋದಲ್ಲೂ ನನಗೆ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ದೀರಾ ಅಮೌಂಟ್ ಜಮಾ ಆಗಿದೆ, ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಜಮಾ ಆಗಿದೆ ಅಲ್ವಾ, ಅದಕ್ಕೇನೆ ನೀವು ಕಮೆಂಟ್ ಹಾಕಿರೋದು. ಯಾವ ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬಂದಿದಾವೆ, ನೆನ್ನೆ ಎಷ್ಟೊತ್ತಿಗೆ ಬಂದಿದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಅದರಿಂದ ಇನ್ನು ಎಲ್ಲಾ ಮಹಿಳೆಯರಿಗೂ ಹೆಲ್ಪ್ ಆಗುತ್ತೆ. ಅಮೌಂಟ್ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕೊನೆಗೂ ಇವ್ರು ಏನ್ ಹೇಳಿ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾರೆ, ಪ್ರತಿ ಸತಿ ಇಷ್ಟೊಂದೆಲ್ಲ ಅಮೌಂಟ್ ನ ಪೆಂಡಿಂಗ್ ಇಟ್ಕೊಳ್ಳೋದು, ಹಬ್ಬಕ್ಕೆ ಅಮೌಂಟ್ ನ ಬಿಡುಗಡೆ ಮಾಡೋದು. ಇವ್ರದ್ದು ಇದೇ ಆಗೋಗ್ಬಿಡಿದೆ. ಕಳೆದ 4-5 ದಿನದಿಂದ ಹೇಳಿದ್ರು 1-2 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ. ಬಟ್ ಹಣ ಬರೋವರೆಗೂ ನಮಗೆ ಗ್ಯಾರಂಟಿ ಇರ್ಲಿಲ್ಲ. ಬಟ್ ಇವಾಗ ಹಣ ಬಂದಿರೋದ್ರಿಂದ ಗ್ಯಾರಂಟಿ ಆಗಿದೆ. ಕೊನೆಗೂ 21ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಯಾವ ಯಾವ ಜಿಲ್ಲೆಗೆ ಯಾವತ್ತು ಹಣ ಬಂದಿದೆ ಅನ್ನೋದನ್ನ ಕಮೆಂಟ್ ಹಾಕಿ. 40 ಲಕ್ಷ ಮಹಿಳೆಯರಿಗೆ ಫಸ್ಟ್ ಜಮಾ ಮಾಡಿದಾರಂತೆ. ಇವತ್ತೂ ಜಮಾ ಆಗುತ್ತೆ. ಇನ್ನು ಪೆಂಡಿಂಗ್ ಇರೋರಿಗೆ ಹಂತ ಹಂತವಾಗಿ ಎಲ್ಲರಿಗೂ ಜಮಾ ಆಗುತ್ತೆ. ಯಾಕಂದ್ರೆ 1.23 ಕೋಟಿ ಮಹಿಳೆಯರಿದಾರಂತೆ. 1.23 lakhs 1 crore 23 lakhs ಏನು ಗೃಹಲಕ್ಷ್ಮಿಯ ಫಲಾನುಭವಿಗಳಿರೋದ್ರಿಂದ ಎಲ್ಲರಿಗೂ ಡಿವೈಡ್ ಮಾಡ್ಕೊಂಡು ಹಣನ ಇವರು ಹಾಕ್ತಾರೆ. ಎವ್ರಿ ಟೈಮ್ ಹಾಕೋ ಹಾಗೆ 4 ಇಲ್ಲಾಂದ್ರೆ 3 ಡಿವೈಡ್ ಮಾಡ್ಕೋತಾರೆ. 3 ಹಂತವಾಗಿ ಹಣನ ಹಾಕೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಇವತ್ತು ಸಹ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ, ನಾಳೆನೂ ಬರುತ್ತೆ, ನಾಡಿದ್ದು ಬರುತ್ತೆ. ಸೊ ಇನ್ 3-4 ದಿನದಲ್ಲಿ ಕಂಪ್ಲೀಟ್ ಆಗಿ 21ನೇ ಕಂತಿನ ಹಣ ಎಲ್ಲರ ಖಾತೆಗೂ ಜಮಾ ಆಗುತ್ತೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾರ್ಯಾರಿಗೆ ಬಂದಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾವ ಜಿಲ್ಲೆ ಅವರು ನಿನ್ನೆ ಎಷ್ಟೊತ್ತಿಗೆ ಬಂತು ಅಥವಾ ಇವತ್ತು ಎಷ್ಟೊತ್ತಿಗೆ ಬಂತು ಅಂತ ಹೇಳ್ಬಿಟ್ಟು. ಅದರಿಂದ ಎಲ್ಲರಿಗೂ ನಂಬಿಕೆ ಕೂಡ ಬರುತ್ತೆ. ಕೊನೆಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಮಾಡಿದ್ರು, ಅವತ್ತಿಂದ ಹಣ ಬರ್ತಾ ಇದೆ. ಸೊ ಕೊನೆಗೂ 21ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಜಮಾ ಆಯ್ತಲ್ಲ, ಅದೇನೆ ಇವಾಗ ಟೆನ್ಷನ್ ಫ್ರೀ ಅಂತ ಹೇಳ್ಬೋದು. ಸೊ ಗುಡ್ ನ್ಯೂಸ್ ಎಲ್ಲರಿಗೂ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗ್ಲಿ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಿದೆ, 21ನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು. ಎಲ್ಲ ಮಹಿಳೆಯರಿಗೂ ಅದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.